ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಏರಿಯಾ ಗಣಪತಿ. ನಮ್ಮ ಏರಿಯಾ ಗಣಪತಿ ಅಂತಂದರೆ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಸೇರಿ ಕೂರಿಸ್ತಿರುವ ಗಣಪತಿ. ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿದ್ದಾರೆ. ಅವ್ರನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಆಲ್ರೆಡಿ ಒಂದೊಂದು ವಿಡಿಯೋದಲ್ಲಿ ಎಲ್ಲರನ್ನೂ ನೋಡಿರ್ತೀರ. ಈಗ ಪೂಜೆಗೆ ಬಂದಿದ್ದೀವಿ. ಶನಿವಾರ ಗಣೇಶ ಹಬ್ಬದ ದಿನ ಅಂತೂ ಹೇಳಿದ್ನಲ್ವ, ನಾನಂತೂ ಈಚೆನೇ ಬರೋದಿಲ್ಲ ಅಂತಂದ್ಬಿಟ್ಟು, ಚಂದ್ರನ ನೋಡ್ಬಿಡ್ತೀವಿ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಇವತ್ತು ಸಂಡೇ ಬಂದಿದ್ದೀವಿ ಗಣಪತಿ ಹತ್ರ. ಇವತ್ತು ಗೇಮ್ಸ್ ಎಲ್ಲ ಆಡಿಸ್ತಿದ್ದಾರೆ. ಯಾರೂ ಬರೋದಿಲ್ಲ ಅಂತಂದ್ಬಿಟ್ಟು ಅವರು ಕೂಡ ಸ್ಯಾಟರ್ಡೇ ಏನೂ ಗೇಮ್ಸ್ ಆಡಿಸ್ಲಿಲ್ಲ. ಇವರು ಬಂದು ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ ಅವರ ಎರಡನೇ ಅಣ್ಣನವರ ಹೆಂಡತಿ ಆಗ್ತಾರೆ ಇವರು, ನಮ್ಮ ದೊಡ್ಡಮ್ಮ. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ವಿ ಫಸ್ಟು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಜನ ಮಕ್ಕಳಿದ್ವಿ ನಾವಂತೂ. ಇವಾಗ ತೋರಿಸಿದ್ವಲ್ಲ ನಮ್ಮ ದೊಡ್ಡಮ್ಮ, ಅವರು 4 ಜನ ಹೆಣ್ಮಕ್ಳು, 1 ಗಂಡು ಮಗು. ನಮಗೆ 3 ಜನ, ನಮ್ಮ ಅಪ್ಪಗೆ 3 ಜನ ಹೆಣ್ಮಕ್ಳು, 1 ಗಂಡು ಮಗು. ಎಲ್ಲರೂ ಒಟ್ಟಿಗೆ ಆಡಿ ಬೆಳೆದಿರೋದು ನಾವೆಲ್ಲ. ಅದಕ್ಕೆ ಇಷ್ಟು ಬಾಂಡಿಂಗ್ ಇದೆ ಅಂತ ಹೇಳ್ಬೋದು. ಅದೃಷ್ಟವಶ ಏನು ಮಾಡೋದು ಗೊತ್ತಿಲ್ಲ ನನಗೆ. ನಮ್ಮ ಅಪ್ಪವರ ತಂಗಿರು ಕೂಡ ಇಲ್ಲೇ ಇದ್ದಾರೆ. ಮತ್ತು ನಾವು 3 ಜನ ಹೆಣ್ಮಕ್ಳು ಕೂಡ ಇಲ್ಲೇ ಇದ್ದೀವಿ. ನೋಡಿದ್ದೀರಾ ಗ್ರೂಪ್ ರೇಷ ಅವ್ರದ್ದೇ ಆಗಿರೋದು ಮೊನ್ನೆ. ಇವ್ರು ನಮ್ಮಮ್ಮ, ಇವ್ರು ನಮ್ಮ ಅತ್ತಿಗೆ, ಇವ್ರು ನಮ್ಮ 2ನೇ ಅಕ್ಕ, ಇವರು ನಮ್ಮ ದೊಡ್ಡಕ್ಕ, ಅವ್ರು 2ನೇವರು. ಈ ದೊಡ್ಡಕ್ಕ ಅವ್ರ ಮಗಳು ಇವಳು. ಇವ್ರು ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ. ನೋಡಿದ್ರ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಇವ್ರು ನಮ್ಮ ಚಿಕ್ಕಪ್ಪ ಮಗಳು ಮದುವೆ ಹಾಕಿದ್ನಲ್ಲ, ಮದುವೆ ವ್ಲಾಗ್ ನನ್ನ ತಂಗಿಯ ಮದುವೆ ಅಂತ ಇವ್ರದ್ದೇ ಆಗಿದ್ದು. ಇವ್ರು ಬಂದು ನಮ್ಮವ್ವ, ನಮ್ಮಪ್ಪ ಲಾಸ್ಟ್ ತಂಗಿಯವರ ಹಸ್ಬೆಂಡ್. ನೋಡ್ರಿ ಇವ್ರು ನಮ್ಮ ಲಾಸ್ಟ್ ಚಿಕ್ಕಪ್ಪ. ನೋಡ್ರಿ ಇವರು ನಮ್ಮ 2ನೇ ಅಕ್ಕ, ನಮ್ಮ ದೊಡ್ಡಮ್ಮ ಅವ್ರ ಮಗಳು. ಹೆಂಗೆ ಎಷ್ಟು ಸಣ್ಣಗಿದ್ದಾರೆ ನೋಡಿ ಫ್ರೆಂಡ್ಸ್. ಆಮೇಲೆ ಅವಳದು ಒಂದು ಸಲ ಏನೋ ಅವಳು ಸೀಕ್ರೆಟ್ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಪ್ರಸಾದ ಮಾಡಿದ್ದಾರೆ, ಟೊಮೆಟೊ ಬಾತ್. ವರ್ಷಕ್ಕೊಂದ್ಸಲ ಎಲ್ಲರೂ ಈ ಥರ ಮೀಟಾಗಿ, ಅದರಲ್ಲೂ ಈ ಥರ ಗೇಮ್ಸ್ ಆಡಿದಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಗೇಮ್ಸ್ನ ಅರೇಂಜ್ ಮಾಡಿದರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಈಗ ಹಗ್ಗ ಜಗ್ಗಾಟ ಆಡ್ತಾಯಿದ್ದೀವಿ. ನಾನು ನಮ್ಮ ಅಕ್ಕವ್ರ ಟೀಮ್ ಇಲ್ಲ, ನಮ್ಮ ಅಕ್ಕವ್ರದ್ದೊಂದು ಟೀಮು, ನನ್ನದೊಂದು ಟೀಮ್ ಆಗುತ್ತೆ. ನಮ್ಮ ಟೀಮೇ ಗೆಲ್ಲುತ್ತೆ. ಚೆನ್ನಾಗಿ ಆಡಿದ್ವಿ. ಮತ್ತು ಏನು ಚೇರು ಸಿಟ್ಟಿಂಗ್ ಒಂದು ಚೇರ್ ಗೇಮ್ಸ್ ಆಡ್ತಾರೆ, ಮ್ಯೂಸಿಕಲ್ ಚೇರ್ ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಾನು ಸೋತೆ ಫ್ರೆಂಡ್ಸ್. ಅದರಲ್ಲಿ ತುಂಬ ಜನ ಇದ್ರಲ್ಲ, ಫುಲ್ ಕನ್ಫ್ಯೂಸು. ಆಡಿ ನೋಡಿ ಎಷ್ಟು ಖುಷಿ ಪಡ್ತಾಯಿದ್ದೀರ ಅಂದರೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ. ನಿಮ್ಮ ಫ್ಯಾಮಿಲಿಗಳಲ್ಲೂ ಯಾವ ಥರ ಎಂಜಾಯ್ ಮಾಡ್ತೀರಾ, ಯಾವ ಥರ ಗೇಮ್ಸ್ ಆಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಜ ಚಿಕ್ಕ ಫ್ಯಾಮಿಲಿ ಇದ್ದರೆ ಈ ಥರ ಖುಷಿ, ಈ ಥರ ಎಂಜಾಯ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಒಂಥರ ದೊಡ್ಡ ಕುಟುಂಬ. ನಾವು ಒಂದು ಚಿಕ್ಕ ಫಂಕ್ಷನ್ನು ಕೂಡ ಸೆಲೆಬ್ರೇಟ್ ಮಾಡಿಕೊಂಡು ಈ ಥರ ಎಂಜಾಯ್ ಮಾಡ್ತೀವಿ. ಬಟ್ ಎಲ್ಲರೂ ಒಟ್ಟಿಗೆ ಸಿಗೋದು ತುಂಬಾ ರೇರು. ಈ ಥರ ಫಂಕ್ಷನ್ಸು ಆ ಥರ ಆದಾಗೆ ಎಲ್ಲರೂ ಸಿಗೋದು. ಮತ್ತು ಕುತ್ಕೊಂಡು ಒಂದಷ್ಟು ಹರಟೆ ಎಲ್ಲ ಹೊಡೆದ್ವಿ.
ಮಾನಿನ್ ಬೀಳ್ಬೇಡ. ಅದು ಅಗ್ಗಜಗಟ್ಟನ 3 ಸಲ ಆಡಿಸಿದ್ರು, 3 ಸಲ ಕೂಡ ನಮ್ಮ ಕಡೆನೇ ಗೆದ್ವಿ. ಈಗ ಬಾಯ್ಸ್ ಟೀಮ್ನ ಆಡಿಸ್ತಿದ್ದಾರೆ. ಬಾಯ್ಸಲ್ಲಿ ಈ ಕಡೆ ಹುಡುಗರು ಇದ್ದಾರಲ್ವ, ಇವ್ರ ಟೀಮು ಗೆಲ್ಲುತ್ತೆ. ನಮ್ಮ ಲಾಸ್ಟ್ ಚಿಕ್ಕಪ್ಪ ಅವ್ರ ಮಗ ಇದ್ದಾರಲ್ವ, ಅವ್ರ ಟೀಮು ಗೆಲ್ಲುತ್ತೆ. ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲನೂ. ನಾವು ಆಡಿ ತುಂಬ ವರ್ಷ ಆಯಿತು. ಸ್ಕೂಲ್ ಟೈಮಲ್ಲೇ ಆಡಿದ್ದಿದ್ದಲ್ವ, ಇವಾಗ ಆಡಿದಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು.
ಇಲ್ಲಪ್ಪ ಇಲ್ಲ ಇಕ್ಕಿಲ್ಲ ಕಾಸಿಕ್ಕಿಲ್ಲ ಓಡು ಬಾನು ಇರ್ತಿ ಓಡು ಯಾರು ವಿನ್ನು ಸೆಕೆಂಡ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂತೂ ಫುಲ್ಲು ಡ್ಯಾನ್ಸ್ ವಿಡಿಯೋನೇ ಇರುತ್ತೆ, ಮಿಸ್ ಮಾಡದೆ ನೋಡಿ.